ನಮಸ್ಕಾರ ಸ್ನೇಹಿತರೆ, ಬೆಂಕಿ ಬಿರುಗಾಳಿ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನಿವತ್ತು NPS ನೌಕರರ ಒಂದು ವಿಚಾರವಾಗಿ ಈ ಸಂಚಿಕೆಯ ಮೂಲಕ ಅವರಿಗೆ ಖಂಡಿತವಾಗಿಯೂ OPS ಸಿಕ್ಕೇ ಸಿಗುತ್ತದೆ ಅನ್ನುವಂಥ ವಿಷಯವನ್ನು ಈಗ ನಾನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಹಾಗಿದ್ದಾಗ NPS ನೌಕರರು ಅಭದ್ರತೆಯಿಂದ ಅವರು ತಮ್ಮನ್ನು ತಾವು ಏನೋ ಆಯ್ತಪ್ಪ ನಮಗೆ ಆಗ್ತೈತಪ್ಪ ನಮಗೆ ಅನ್ನುವಂಥ ಭಾವನೆಯಲ್ಲಿ ಇರಬಾರ್ದು. ಯಾಕಂದ್ರೆ ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುವಕ್ಕಿಂತ ಪೂರ್ವದಲ್ಲಿ ಅಂದರೆ ಚುನಾವಣೆಯಲ್ಲಿ ಹೇಳಿರುವಂತೆ ತನ್ನ ಪ್ರಣಾಳಿಕೆಯಲ್ಲಿ NPS ನೌಕರರನ್ನು ನಾವು OPS ನೌಕರರನ್ನಾಗಿ ಖಂಡಿತವಾಗಿಯೂ ಮಾಡ್ತೀವಿ ಅನ್ನುವಂಥ ಸ್ಪಷ್ಟ ಭರವಸೆಯನ್ನು ಹೇಳಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು. ಯಾಕಂದರೆ ರಾಜಕಾರಣಿಗಳಿಗೆ ಹಾಗೂ ಪಕ್ಷಗಳಿಗೆ ಅಧಿಕಾರವನ್ನು ಯಾವ ರೀತಿಯಿಂದಲಾದರೂ ಕೂಡ ನಾವು ಹಿಡಿಯಲೇಬೇಕು ಅನ್ನುವಂಥ ಒಂದು ಸಂಕಲ್ಪದೊಂದಿಗೆ ರಾಜಕಾರಣವನ್ನು ಮಾಡ್ತಾ ಇರ್ತಾರೆ. ಅದು ಎಲ್ಲರಿಗೂ ಕೂಡ ನಿಮಗೆ ಗೊತ್ತಿರತಕ್ಕಂಥದ್ದೇ. ಹಾಗಿದ್ದಾಗ ಆ ಒಂದು ಪ್ರಣಾಳಿಕೆಯಲ್ಲಿ ಕಾಂಗ್ರೆಸ್ ಪಕ್ಷವೇ ಹೇಳಿರುವಂತೆ NPS ನೌಕರರು OPS ನೌಕರರಾಗಿ ಪರಿವರ್ತನೆಗೊಳ್ಳುತ್ತಾರೆ. ಅವರಿಗೂ ಕೂಡ ಸರ್ಕಾರದ ಎಲ್ಲ ಸಹಾಯ ಸೌಲಭ್ಯಗಳು ಸಿಗುತ್ತವೆ ಅನ್ನುವಂಥ ಸಂಪೂರ್ಣ ವಿಶ್ವಾಸದಲ್ಲಿ ರಾಜ್ಯ ಸರ್ಕಾರದಲ್ಲಿರ್ತಕ್ಕಂಥ NPS ನೌಕರರು ಕಟಿಬದ್ಧರಾಗಿರಬೇಕು ಮತ್ತು ಅವರಿಗೆ ಅದು ಆಗೇ ಆಗುತ್ತದೆ. ಹಾಗಿದ್ದಾಗ ಯಾರ ಮಾತನ್ನು ಕೂಡ ನೀವು ನಂಬಬೇಡ್ರಿ. ಯಾಕಂದ್ರೆ ಈಗಿರ್ತಕ್ಕಂಥ ಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಯಾವತ್ತೂ ಕೂಡ ಸರ್ಕಾರಿ ನೌಕರರ ವಿಚಾರವಾಗಿ ಒಂದು ಥರ ಮಮತೆಯ ಮಾತುಗಳನ್ನು ಆಡ್ತಾ ಇರ್ತಾರೆ. ಜೊತೆಗೆ ಅವರಲ್ಲಿಯೂ ಕೂಡ ಮಾನವೀಯ ಮೌಲ್ಯಗಳು ಇವೆ ಅನ್ನೋದಕ್ಕೆ ಅವರು ಆಡಿರುವಂಥ ಮಾತುಗಳೇ ಸಾಕ್ಷಿ. ಹಾಗಿದ್ದಾಗ ನಮ್ಮ ಷಡಕ್ಷರಿ ಅವರು ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಅಧ್ಯಕ್ಷರಾಗಿರ್ತಕ್ಕಂಥ ಷಡಕ್ಷರಿಯವರು ನೀಡಿರ್ತಕ್ಕಂಥ ಒಂದು ಮನವಿಯಲ್ಲಿ ಏನಿದೆ ಅಂತಂದರೆ ಖಂಡಿತವಾಗಿಯೂ ಷಡಕ್ಷರಿಯವರು ರಾಜ್ಯ ಸರ್ಕಾರಿ ನೌಕರರಿಗೆ ಎಲ್ಲರಿಗೂ ಕೂಡ ಅವರು ಯಾವುದೇ ತೆರನಾದ ಒಂದು ಭೇದ ಭಾವಗಳನ್ನು ಎನಿಸ್ತಾ ಇಲ್ಲ ಅನ್ನುವಂಥ ಭಾವನೆಗಳು ಸರ್ಕಾರಿ ನೌಕರರಲ್ಲಿ ಇರಲಿ. ಯಾಕಂದರೆ ನಿಮ್ಮಲ್ಲಿ ಏನೇನೋ ಭಿನ್ನಾಭಿಪ್ರಾಯಗಳು ಇರಬಹುದು. ಅದು ಕೂಡ ಸ್ವಾಭಾವಿಕ. ಪ್ರಜಾಪ್ರಭುತ್ವದಲ್ಲಿ ಭಿನ್ನಾಭಿಪ್ರಾಯಗಳು ಅದಕ್ಕೆ ಆಸ್ಪದ ಇದೆ. ಅದನ್ನು ಕೂಡ ಯಾರು ಕೂಡ ಅಲ್ಲಗಳೆಯಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ದಾಗ್ಯೂ ಕೂಡ ಷಡಕ್ಷರಿಯವರು ಹಾಗೂ ಅವರ ತಂಡದವರು ಸಂಪೂರ್ಣವಾಗಿ NPS ನೌಕರರ ಪರವಾಗಿದ್ದಾರೆ ಅನ್ನೋದಕ್ಕೆ ಅವರು ನೀಡಿರ್ತಕ್ಕಂಥ ಮನವಿ ಪತ್ರವೇ ಸಾಕ್ಷಿ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸಾರಿ ಹೇಳಲಿಕ್ಕೆ ಬಯಸ್ತೀನಿ. ಜೊತೆಗೆ ಮುಖ್ಯಮಂತ್ರಿಗಳು ಈಗಾಗಲೇ ಅಧಿಕಾರಿಗಳಿಗೆ ನೀವು ಎಲ್ಲೆಲ್ಲಿ ಯಾವ್ಯಾವ ರಾಜ್ಯದಲ್ಲಿ NPS ನೌಕರರನ್ನು OPSಗೆ ಸೇರಿಸಿದ್ದಾರೆ ಅವುಗಳನ್ನು ಅಧ್ಯಯನ ಮಾಡಿಕೊಂಡು ಬಂದು ನಮಗೆ ಸಂಪೂರ್ಣವಾದ ಮತ್ತು ವಿಸ್ತಾರವಾದಂಥ ವರದಿಯನ್ನು ಕೊಡ್ರಿ. ಜೊತೆಗೆ ಆ ಒಂದು ರಾಜ್ಯಗಳಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳ ಬೆಳಕನ್ನು ಕೂಡ ನಮಗೆ ನೀಡ್ರಿ ಅನ್ನುವಂಥ ಒಂದು ಸಂದೇಶವನ್ನು ಹಾಗೂ ಆಜ್ಞೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತಿಳಿದಿದೆ. ಹಾಗಿದ್ದಾಗ ಮುಖ್ಯಮಂತ್ರಿಗಳನ್ನು ನಂಬೋಣ, ಷಡಕ್ಷರಿಯವರನ್ನು ಕೂಡ ನಾವು ನಂಬೋಣ, ಅವರ ತಂಡದವರನ್ನು ಕೂಡ ನಾವು ನಂಬೋಣ. ಯಾಕಂದರೆ ಮುಂದಿನ ಚುನಾವಣೆಯ ಒಳಗಾಗಿ ನನ್ನ NPS ನೌಕರರು OPS ನೌಕರರಾಗಿ ಪೂರ್ಣ ಪ್ರಮಾಣದಲ್ಲಿ ಸರ್ಕಾರಿ ನೌಕರರಾಗಿ ಪರಿಗಣಿಸಲ್ಪಡ್ತಾರೆ ಅನ್ನುವಂಥ ಶುಭ ಸಂದೇಶವನ್ನು ನಾನು ಮುಂಚಿತವಾಗಿ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಹಾಗಿದ್ದಾಗ ಈಗಾಗಲೇ ಅವರು ಆದೇಶ ಮಾಡಿರ್ತಕ್ಕಂತೆ ಅಧ್ಯಯನ ವರದಿಯನ್ನು ನೀಡಿ ನಮಗೆ ಆ ಒಂದು ವರದಿಯ ಆಧಾರದ ಮೇಲೆ ಸಕ್ರಮಗಳು ಏನೇನಿದ್ದಾವೆ ಅವುಗಳನ್ನು ನಾವು ಶಾಶ್ವತವಾಗಿ ಪರಿಹರಿಸಲಿಕ್ಕೆ ಪ್ರಾರಂಭ ಮಾಡ್ತೀವಿ, ಘೋಷಣೆಯನ್ನು ಕೂಡ ಮಾಡ್ತೀವಿ ಅನ್ನುವಂಥ ಮಾತುಗಳು ಕೂಡ ಮುಖ್ಯಮಂತ್ರಿಗಳಿಂದ ಬಂದಿದ್ದಾವಂತೆ. ಅದನ್ನು ಕೂಡ ನಾನು NPS ನೌಕರರಿಗೂ ಕೂಡ ತಿಳಿಸಲಿಕ್ಕೆ ಬಯಸಿದ್ದೇನೆ. ಹಾಗಿದ್ದಾಗ ಆರ್ಥಿಕ ಇಲಾಖೆಯವರು ಹೇಳ್ತಾರೆ. ಯಾಕಂದರೆ ಈಗಾಗಲೇ 1.2 ಲಕ್ಷ ಕೋಟಿ ಅಂದರೆ 1.2 ಲಕ್ಷ ಕೋಟಿ ರೂಪಾಯಿಗಳು ಈಗಾಗಲೇ ಸರ್ಕಾರಿ ನೌಕರರಿಗೆ ಪಿಂಚಣಿದಾರರಿಗೆ ಬಳಕೆಯಾಗ್ತಾ ಇದೆ. ಹಾಗಿದ್ದಾಗ NPS ಅನ್ನು OPS ಅನ್ನಾಗಿ ಪರಿವರ್ತನೆ ಮಾಡಿದರೆ ಆರ್ಥಿಕ ಒಂದು ಹೊರೆ ಬೀಳುತ್ತದೆ ಅನ್ನುವಂಥ ವಿಚಾರಗಳನ್ನು ಆರ್ಥಿಕ ತಜ್ಞರು ಹೇಳ್ತಾ ಇರೋದು ಕೂಡ ಅದು ಸ್ವಾಭಾವಿಕ. ಯಾಕಂದರೆ ಆರ್ಥಿಕ ತಜ್ಞರು ಯಾವಾಗಲೂ ಕೂಡ ಆರ್ಥಿಕತೆಯನ್ನು ಸುಭದ್ರಪಡಿಸಲೇ ಅವರು ಪ್ರಯತ್ನಿಸ್ತಿರ್ತಾರೆ. ಹಾಗಿದ್ದಾಗ ನಮ್ಮ ರಾಜ್ಯ ಸರ್ಕಾರಕ್ಕೆ ಹಾಗೂ ಕೇಂದ್ರ ಸರ್ಕಾರಕ್ಕೆ ನಾವು ನೀಡ್ತಿರ್ತಕ್ಕಂಥ ಟ್ಯಾಕ್ಸ್ ಎಲ್ಲಿ ಹೋಗುತ್ತದೆ? ಪ್ರತಿನಿತ್ಯ ಪ್ರತಿಯೊಂದು ಒಂದು ಕಡ್ಡಿ ಪೊಟ್ಟಣವನ್ನು ತೆಗೆದುಕೊಂಡರೂ ಕೂಡ ನಾವು ಟ್ಯಾಕ್ಸ್ ಕಟ್ತೀವಿ. ಆ ಟ್ಯಾಕ್ಸಿನ ಹಣ ಚಿಕ್ಕ ಒಂದು ಉದಾಹರಣೆ ಹೇಳಿದೆ ನಾನು.
ಇನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಟ್ಯಾಕ್ಸ್ ಹಣ ಸರ್ಕಾರಕ್ಕೆ ನೀರಿನಂತೆ ಹರಿದು ಬರ್ತೈತಿ. ಆ ಒಂದು ವಿಷಯವೂ ಕೂಡ ಎಲ್ಲರ ಮನಸ್ಸಿನಲ್ಲಿ ಇರಲಿ. ಹಾಗಿದ್ದಾಗ ಎಲ್ಲರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಆತಂಕಕ್ಕೆ ಒಳಗಾಗುವುದು ಬೇಡ. ಮುಂದಿನ ಚುನಾವಣೆ ಅಂದರೆ 2028ರಲ್ಲಿ ಬರ್ತಿರ್ತಕ್ಕಂಥ ಚುನಾವಣೆಯ ಒಳಗಾಗಿ NPS ನೌಕರರು ಪೂರ್ತಿಯಾಗಿ ಅವರು ಸಂಪೂರ್ಣವಾಗಿ OPS ಆಗಿ ಪರಿವರ್ತನೆ ಹೊಂದುತ್ತಾರೆ. ಅವರಿಗೂ ಕೂಡ ಅವರ ಮನಸ್ಸಿನಲ್ಲಿಯೂ ಕೂಡ ಅವರ ಮುಖದಲ್ಲಿಯೂ ಕೂಡ ಮಂದಹಾಸಗಳು ಮೂಡ್ತವೆ ಅನ್ನುವುದು ಸೂರ್ಯನಷ್ಟೇ ಸತ್ಯ. ಅದನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಬೇಕು. ಜೊತೆಗೆ ಷಡಕ್ಷರಿಯವರು ಕೂಡ ಈ ನಿಟ್ಟಿನಲ್ಲಿ ಅವರು ರಾಜ್ಯ ನೌಕರರ ಸಂಘದ ಅಧ್ಯಕ್ಷರು. ಅವರು ವಿವಿಧ ಇಲಾಖೆಗಳ ಸಂಘಟನೆಗಳಂತೆ ಈ ಸಂಘಟನೆ ಅನ್ನುವಂತಿಲ್ಲ. ಅವರು ಸಂಪೂರ್ಣವಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘಟನೆಯ ಅಧ್ಯಕ್ಷರು. ಅವರು ಯಾವತ್ತೂ ಕೂಡ ಯಾವುದೇ ಸರ್ಕಾರಿ ನೌಕರರಿಗೂ ಕೂಡ ಅನ್ಯಾಯವನ್ನು ಬಯಸಲಾರರು. ಹಾಗೂ ಅವರ ಒಂದು ತಲೆಯಲ್ಲಿಯೂ ಕೂಡ ಅದು ಇಲ್ಲ ಅನ್ನುವಂಥದ್ದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಪಷ್ಟಪಡಿಸಲಿಕ್ಕೆ ಹೇಳಲಿಕ್ಕೆ ಹೆಮ್ಮೆ ಪಡ್ತೀನಿ. ಹಾಗಿದ್ದಾಗ ನಂಬೋಣ. ನಂಬಿಕೆಯೇ ಮುಖ್ಯ ಅಲ್ವೇ? ಹಾಗಿದ್ದಾಗ ಎಲ್ಲರನ್ನೂ ನಂಬೋಣ. ನಂಬಿ ಕೆಟ್ಟವರುಂಟೆ ಅನ್ನುವಂಥ ಹಿರಿಯರ ಮಾತು ಎಷ್ಟು ಸತ್ಯವೋ ನಮ್ಮ NPS ನೌಕರರಿಗೂ ಕೂಡ ನಾವು ಮಾನ್ಯ ಷಡಕ್ಷರಿಯವರನ್ನು ನಂಬೋಣ, ಮುಖ್ಯಮಂತ್ರಿಗಳನ್ನು ನಂಬೋಣ, ಈ ಸರ್ಕಾರವನ್ನು ನಂಬೋಣ. ಜೊತೆಗೆ ಒಂದು ವೇಳೆ 2 ವರ್ಷಗಳಲ್ಲಿ ಅಂದರೆ 28ರ ಚುನಾವಣೆಯ ಪೂರ್ವದಲ್ಲಿ ಒಂದು ವೇಳೆ ಸರ್ಕಾರ ಏನಾದರೂ NPS ನೌಕರರನ್ನು OPS ಮಾಡದೇ ಇದ್ದರೆ ತಿರುಗೇಟು ನೀಡಲಿಕ್ಕೂ ಕೂಡ ನಮಗೆ ಗೊತ್ತು ಅನ್ನುವಂಥದ್ದನ್ನು ಕೂಡ ನಾವು ಅರಿತುಕೊಂಡಿರಬೇಕು. ಹಾಗಿದ್ದಾಗ ಮಾತ್ರ ಸರ್ಕಾರಗಳು ಹಾಗೂ ಎಲ್ಲರೂ ಕೂಡ ಕಣ್ಣು ತೆರೆದು ನಮ್ಮ ಒಂದು ಕೆಲಸ ಕಾರ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಅನ್ನುವಂಥ ಸಂದೇಶದೊಂದಿಗೆ ಬೆಂಕಿ ಬಿರುಗಾಳಿ ಇದು ನಿಮ್ಮೆಲ್ಲರ ಚಾನಲ್ಲು, ಸಮಸ್ತ ನಾಡಿನ ಚಾನಲ್ಲು. ಈ ಚಾನಲ್ನಲ್ಲಿ ಬರ್ತಿರ್ತಕ್ಕಂಥ ಪ್ರತಿಯೊಂದು ಸಂಚಿಕೆಗಳು ಸತ್ಯವಾಗಿರ್ತವೆ ಅನ್ನೋದಕ್ಕೆ ಈ ಸಂಚಿಕೆಯೂ ಕೂಡ ಸಾಕ್ಷಿ. ಆದ್ದರಿಂದ ಈ ಸಂಚಿಕೆಗೆ ಸಬ್ಸ್ಕ್ರೈಬ್ ಆಗದೇ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟನ್ನು ಕೂಡ ನನ್ನ ಜೊತೆಗೆ ಹಂಚಿಕೊಂಡು ಈ ಸಂಚಿಕೆಯನ್ನು ಪ್ರತಿಯೊಬ್ಬ ಸರ್ಕಾರಿ ನೌಕರರಿಗೂ, ಸಾರ್ವಜನಿಕರಿಗೂ ಮತ್ತು ಆರ್ಥಿಕ ತಜ್ಞರಿಗೂ ಕೂಡ ತಲುಪಿಸುವಂಥ ಒಂದು ಕೆಲಸ ಕಾರ್ಯಗಳು ನಿಮ್ಮಿಂದ ಆಗಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಇಲ್ಲಿಗೆ ಈ ಸಂಚಿಕೆಯನ್ನು ಮುಗಿಸಿ ನಾಳಿನ ಸಂಚಿಕೆಯೊಂದಿಗೆ ತಮ್ಮ ಜೊತೆಗೆ ಹಾಜರಾಗ್ತೀನಿ. ಅಲ್ಲಿಯವರೆಗೂ ನನ್ನ ನಮಸ್ಕಾರ.